ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. 2026ರ ನಾಗರ ಪಂಚಮಿ ಯಾವ ದಿನ ಆಚರಿಸಲಾಗುತ್ತದೆ? ನಾಗರ ಪಂಚಮಿಯಂದು ನಾಗದೇವರಿಗೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು? ಯಾವ ವಸ್ತುಗಳನ್ನು ಅರ್ಪಿಸಬೇಕು? ಈ ಹಬ್ಬದ ಮಹತ್ವವೇನು? ನಾಗರ ಪಂಚಮಿ ಆಚರಣೆ ಹಿಂದಿರುವ ಕಥೆ ಏನು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ನಾಗರ ಪಂಚಮಿ ಎಂದರೇನು? ನಾಗರ ಪಂಚಮಿ ಹಿಂದೂ ಧರ್ಮದಲ್ಲಿ ನಾಗದೇವತೆಗಳನ್ನು ಭಕ್ತಿಯಿಂದ ಪೂಜಿಸುವ ಪ್ರಮುಖ ಹಬ್ಬವಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮ ತಿಥಿಯಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. 2026ರಲ್ಲಿ ಇದು ಆಗಸ್ಟ್ 17 ಸೋಮವಾರ ಬರುತ್ತದೆ. ಈ ದಿನ ನಾಗದೇವರನ್ನು ಪೂಜಿಸಿ ಕುಟುಂಬದ ಕ್ಷೇಮ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವ ಸಂಪ್ರದಾಯವಿದೆ. ನಾಗದೇವರಿಗೆ ಏನು ಅರ್ಪಿಸಬೇಕು? ನಾಗದೇವರ ಚಿತ್ರ, ವಿಗ್ರಹ ಅಥವಾ ನಾಗರ ಕಲ್ಲಿಗೆ ಸಾಂಕೇತಿಕವಾಗಿ ಹೂವು, ಅರಿಶಿನ, ಕುಂಕುಮ, ಅಕ್ಷತೆ, ದೀಪ, ಧೂಪ, ಹಣ್ಣು, ವೀಳ್ಯದೆಲೆ, ತೆಂಗಿನಕಾಯಿ ನೈವೇದ್ಯ ಅರ್ಪಿಸಿ ಪೂಜೆ ಮಾಡಬಹುದು. ಪೂಜೆ ಹೇಗೆ ಮಾಡಬೇಕು? ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ನಾಗದೇವರ ಚಿತ್ರ, ವಿಗ್ರಹ ಅಥವಾ ನಾಗರ ಕಲ್ಲನ್ನು ಪ್ರತಿಷ್ಠಾಪಿಸಬೇಕು. ಅರಿಶಿನ, ಕುಂಕುಮ, ಹೂವು ಮತ್ತು ಅಕ್ಷತೆ ಅರ್ಪಿಸಬೇಕು. ದೀಪ ಮತ್ತು ಧೂಪ ಹಚ್ಚಬೇಕು. ನೈವೇದ್ಯ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. ನಾಗರ ಪಂಚಮಿ ಕಥೆಯನ್ನು ಓದಿ ಅಥವಾ ಕೇಳಬಹುದು. ನಾಗರ ಪಂಚಮಿಯ ಮಹತ್ವ. ನಾಗರ ಪಂಚಮಿ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಪ್ರಕೃತಿಯಲ್ಲಿರುವ ಜೀವಗಳ ಬಗ್ಗೆ ಗೌರವ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನೀಡುತ್ತದೆ. ನಾಗಗಳನ್ನು ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷವಾಗಿ ಗೌರವಿಸಲಾಗುತ್ತದೆ. ಆದ್ದರಿಂದ ಈ ದಿನ ನಾಗದೇವರನ್ನು ಭಕ್ತಿಯಿಂದ ಸ್ಮರಿಸಿ ಪೂಜೆ ಮಾಡಲಾಗುತ್ತದೆ. ನಾಗರ ಪಂಚಮಿ ಕಥೆ. ನಾಗರ ಪಂಚಮಿಗೆ ಸಂಬಂಧಿಸಿದ ಹಲವು ಪೌರಾಣಿಕ ಕಥೆಗಳು ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಆಸ್ತಿಕ ಮುನಿಯ ಕಥೆ ಪ್ರಮುಖವಾಗಿದೆ. ನಾಗಯಜ್ಞದಲ್ಲಿ ನಾಗಕುಲವನ್ನು ರಕ್ಷಿಸಿದ ಆಸ್ತಿಕ ಮುನಿಯ ಕಥೆಯೊಂದಿಗೆ ನಾಗರ ಪಂಚಮಿ ಆಚರಣೆಯನ್ನು ಸಂಪರ್ಕಿಸಲಾಗುತ್ತದೆ. ಒಂದು ಮುಖ್ಯ ಸಂದೇಶ. ನಾಗರ ಪಂಚಮಿಯಂದು ನಿಜವಾದ ಹಾವುಗಳನ್ನು ಹಿಡಿದು ಪೂಜಿಸುವುದು ಅಥವಾ ಅವುಗಳಿಗೆ ಹಾಲು ಕುಡಿಸುವುದು ತಪ್ಪಿಸುವುದು ಸುರಕ್ಷಿತ. ಅದರ ಬದಲು ನಾಗದೇವರ ಚಿತ್ರ, ವಿಗ್ರಹ ಅಥವಾ ನಾಗರ ಕಲ್ಲಿಗೆ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸಬಹುದು. ನಾಗರ ಪಂಚಮಿಯ ಈ ಪವಿತ್ರ ದಿನದಂದು ನಾಗದೇವರ ಆಶೀರ್ವಾದದಿಂದ ನಿಮ್ಮ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.